ವೃಷಭ ಇದು ನಂದಕಿಶೋರ್ ಅವರು ಡೈರೆಕ್ಟ್ ಮಾಡಿರುವಂತಹ ಸಿನಿಮಾ. ಮೋಹನ್ ಲಾಲ್, ಸಮರ್ಜಿತ್ ಲಂಕೇಶ್, ರಾಗಿಣಿ ದ್ವಿವೇದಿ ಇನ್ನು ಮುಂತಾದವರು ಲೀಡ್ ರೋಲ್ಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾದ ಟ್ರೈಲರ್ನಲ್ಲಿ ಪುನರ್ಜನ್ಮ, ಕರ್ಮ ಹೀಗೆ ಎಲ್ಲ ಸಣ್ಣ ಸಣ್ಣ ಆಸ್ಪೆಕ್ಟ್ಸ್ ಗಳನ್ನ ಎಕ್ಸ್ಪ್ಲೋರ್ ಮಾಡಿದ್ದಾರೆ ಅನ್ನೋದರ ಸುಳಿವು ಸಿಕ್ಕಿತು. ಅಂಡ್ ಬಹಳಷ್ಟು ಕನ್ನಡಿಗರು ಈ ಟೀಮ್ ನಲ್ಲಿ ಇದ್ದಿದ್ರಿಂದ ಈ ಸಿನಿಮಾ ಹೇಗ್ ಮೂಡ್ ಬರ್ಬೋದು ಅನ್ನುವಂತಹ ಕ್ಯೂರಿಯಾಸಿಟಿ ಕೂಡ ಹುಟ್ಕೊಂಡಿತ್ತು. ಹಾಗಾಗಿ ಸಿನಿಮಾವನ್ನ ನೋಡಿದ ನಮಗೆ ಏನನ್ನಿಸ್ತು, ಏನೆಲ್ಲ ಕಷ್ಟ ಆಯ್ತು, ಏನೆಲ್ಲ ಇಷ್ಟ ಆಯ್ತು ಎಲ್ಲವನ್ನ ಈ ರಿವ್ಯೂ ಹೇಳ್ತೀನಿ, ಬನ್ನಿ ನೋಡ್ಕೊಂಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ನಾವು ಮಾಡುವಂತಹ ಕಂಟೆಂಟ್ಗಳು ನಿಮ್ಗೆ ಇಷ್ಟ ಆಗೋದಾದ್ರೆ ಮಾತ್ರ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಎಲ್ಲಾ ಕಡೆ ಒಂದು ಟ್ರೆಂಡ್ ಶುರು ಆಗ್ಬಿಟ್ಟಿದೆ ಗುರುವೆ. ಸಿನಿಮಾದ ಫ್ರೇಮ್ಸ್ ನ ಎಐ ನಿಂದ ಅಡ್ವಾನ್ಸ್ ಮಾಡೋದು. ಎಲ್ಲೆಲ್ಲಿ ಸ್ಟ್ರಾಂಗ್ ಸಿಜಿ ನ ಅವಶ್ಯಕತೆ ಇದೆಯೋ ಅಲ್ಲೆಲ್ಲ ಎಐ ನ ಯೂಸ್ ಮಾಡ್ಲಾಗ್ತಾ ಇದೆ. ರಾಜಾ ಸಾಬ್ ಸಿನಿಮಾದ ಸಹನಾ ಹಾಡನ್ನ ಮೊನ್ನೆಯಷ್ಟೇ ನೋಡಿ ಏನಪ್ಪಾ ಇಷ್ಟೊಂದು ಕೆಟ್ಟದಾಗಿ ಪ್ರಭಾಸ್ನ ಪ್ರೆಸೆಂಟ್ ಮಾಡಿದರೆ ಎಐ ನ ಯೂಸ್ ಮಾಡ್ಕೊಂಡು ಅಂತ ಅನ್ಕೋತಾ ಇದ್ದೆ. ಅಂಡ್ ಒಂದು ವಾರದ ಗ್ಯಾಪ್ ಅಲ್ಲೇ ಇದನ್ನ ವಿಟ್ನೆಸ್ ಮಾಡಿದೆ. ಈ ಸಿನಿಮಾ ಮೋಹನ್ ಲಾಲ್ ಅವರನ್ನ ಇಟ್ಕೊಂಡು ಮಾರ್ಕೆಟಿಂಗ್ ಮಾಡಿದ್ದು. ಇದರ ಪ್ರಮೋಷನಲ್ ಕ್ಯಾಂಪೇನ್ಸ್ ನಲ್ಲಿ, ಪೋಸ್ಟರ್ಸ್ ನಲ್ಲಿ ಅವರಿಗೇನೆ ಹೆಚ್ಚು ಪ್ರಾಮುಖ್ಯತೆ ಕೊಡಲಾಗಿತ್ತು. ಬಟ್ ಸಿನಿಮಾದಲ್ಲಿ ಅವರ ರೋಲು ಆಲ್ಮೋಸ್ಟ್ ಒಂದು ಎಕ್ಸ್ಟೆಂಡೆಡ್ ಕ್ಯಾಮಿಯೋ ರೀತಿ ಮಾತ್ರ ಇರೋದು. ಇಲ್ಲಿದ್ದ ಪ್ರತಿ ಫ್ರೇಮ್ಸ್ ನಲ್ಲೂ ಕಾಮನ್ ಆಡಿಯನ್ಸ್ಗೂ ಕೂಡ ತಪ್ಪುಗಳನ್ನ ಹುಡುಕ್ಬೋದು. ಅಷ್ಟು ಬೇಸಿಕ್ ಲೆವೆಲ್ ಅಲ್ಲಿ ಇಲ್ಲಿನ ಪ್ಲಾನಿಂಗ್ ಮತ್ತು ಎಕ್ಸಿಕ್ಯೂಷನ್ ನಡೆದಿದೆ ಅಂತಾನೆ ಹೇಳ್ತೀನಿ. ಇಲ್ಲಿನ ಮುಖ್ಯ ಪಾತ್ರಧಾರಿಯ ಹೆಸರು ಆದಿ ದೇವ ವರ್ಮಾ. ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗಿರುವಂತಹ ಇವನು ಅಂಡ್ ಇವನ ಮಗ ತೇಜ್, ಪ್ಲೇಡ್ ಬೈ ಸಮರ್ಜಿತ್ ಲಂಕೇಶ್, ಆರಾಮಾಗಿ ಜೀವನವನ್ನ ನಡೆಸಬೇಕಾದ್ರೆ ಅವ್ರಿಗೆ ವಿಚಿತ್ರವಾದ ವಿಷನ್ಸ್ ಬರೋದಕ್ಕೆ ಶುರು ಆಗುತ್ತೆ. ಕೆಟ್ಟ ಕನಸುಗಳು ಅವ್ರಿಗೆ ಬರ್ತಾನೆ ಇರ್ತವೆ. ಇದಕ್ಕೆಲ್ಲ ಏನ್ ಕಾರಣ, ಇದೆಲ್ಲ ಸರಿ ಆಯ್ತಾ ಇಲ್ವಾ ಅನ್ನೋದೇ ಸಿನಿಮಾದ ಪ್ಲಾಟ್. ಇಲ್ಲಿನ ಡೈರೆಕ್ಟರ್ ಆದಂತಹ ನಂದಕಿಶೋರ್ ಅವರ ಬಳಿ ಇಲ್ಲಿ ಹೇಳೋದಕ್ಕೆ 2 ಸಬ್ಜೆಕ್ಟ್ಸ್ ಗಳು ಇತ್ತು ಅಂತ ಕಾಣುತ್ತೆ. ಒಂದು ಅಪ್ಪ ಮಗನ ಸಂಬಂಧ, ಇನ್ನೊಂದು ಪೀಳಿಗೆಗಳಿಂದ ಪಾಸ್ ಆಗಿ ಬರ್ತಾ ಇರುವಂತಹ ಶಾಪ. ಅಪ್ಪ ಮಗನ ಸಂಬಂಧ ಏನೋ ಪರವಾಗಿಲ್ಲ, ಬ್ಯಾಲೆನ್ಸ್ಡ್ ಆಗಿ ತೋರಿಸಿದ್ದಾರೆ. ಬಟ್ ಎಲ್ಲೆಲ್ಲಿ ಈ ಜನ್ಮ, ರೀಇನ್ಕಾರ್ನೇಷನ್ ಅಂತಹ ಟಾಪಿಕ್ಸ್ ಗಳು ಬರುತ್ತೋ ಅಲ್ಲೆಲ್ಲ ಸಿನಿಮಾ ಅನ್ಬೇರಬಲ್ ಆಗುತ್ತೆ. ಪ್ರತಿಯೊಂದು ಡಿಪಾರ್ಟ್ಮೆಂಟ್ಸ್ ನಲ್ಲೂ ಕೆಲಸ ಲಾಸ್ಟ್ ಮಿನಿಟ್ ನಲ್ಲಿ ಮಾಡೋ ಹೋಮ್ ವರ್ಕ್ ತರ ಕಂಡಿದ್ದು ಒಂದು ಸತ್ಯದ ಮಾತು. ಇಲ್ಲಿ ಕ್ಯಾರೆಕ್ಟರ್ಸ್ ನ ಬರ್ದಿರುವಂತಹ ರೀತಿ ಆಗ್ಲಿ, ಅವ್ರನ್ನ ಪ್ಲೇಸ್ ಮಾಡಿರುವಂತಹ ಸಿಚುಯೇಷನ್ಸ್ ಆಗ್ಲಿ, ಅವ್ರಿಗೆ ಕೊಟ್ಟಿರುವಂತಹ ಡೈಲಾಗ್ಸ್ ಆಗ್ಲಿ ಎಲ್ಲವೂ ಅನ್ಇಂಟೆನ್ಷನಲಿ ಫನ್ನಿ ಆಗಿದ್ವು. ಬಹಳಷ್ಟು ಪೊಟೆನ್ಷಿಯಲ್ ಇರುವಂತಹ ಕಥೆಯನ್ನ ಆರಿಸ್ಕೊಂಡಿದ್ದಾರೆ. ಬಟ್ ಅದನ್ನ ಎಕ್ಸಿಕ್ಯೂಟ್ ಮಾಡಿರುವಂತಹ ವಿಧಾನ ಹಾರಿಬಲ್ ಅಂತಾನೆ ಹೇಳ್ಬೇಕು. ಸಿನಿಮಾದ ಲೆಂತ್ 2 ಗಂಟೆ 7 ನಿಮಿಷ ಅಷ್ಟೇ. ಬಟ್ ಆ ಲೆಂತ್ ಕೂಡ ತುಂಬಾ ದೊಡ್ಡದಾಯ್ತಲ್ಲ ಅನ್ನುವಂತಹ ಭಾವನೆ ಬರ್ಸುತ್ತೆ, ಎಸ್ಪೆಷಲಿ ಸೆಕೆಂಡ್ ಹಾಫ್ ಅಲ್ಲಿ. ಎರಡನೇ ಅರ್ಧನ ನೋಡಿ ಮುಗಿಸೋದು ಹಿಮಾಲಯ ಹತ್ತು ಅಷ್ಟೇ ಕಷ್ಟ ಇದೆ. ಅದನ್ನ ನೋಡಿ ಸೇಫ್ ಆಗಿ ಬಂದವ್ರಿಗೆ ಒಂದು ಅವಾರ್ಡ್ ಬರಲೇಬೇಕು. ಅಂಡ್ ಅದರಲ್ಲಿ ನಾನು ಒಬ್ಬ. ರಾಗಿಣಿ, ನಯನ್, ಸಾರಿಕಾ ಇವ್ರಿಗೆಲ್ಲ ಕೊಟ್ಟಿರುವಂತಹ ಸೀಕ್ವೆನ್ಸಸ್ ಇಲ್ಲಾಜಿಕಲ್ ಆಗಿದಾವೆ. ಕತೆಗೆ, ಸಿನಿಮಾಗೆ ಯಾವುದೇ ತರದ ಇಂಪ್ಯಾಕ್ಟ್ ಅನ್ನ ಅವರು ಮಾಡಲ್ಲ. ಇನ್ನು ಸಮರ್ಜಿತ್ ಲಂಕೇಶ್ ಅವರಲ್ಲಿ ಒಂದು ಪೊಟೆನ್ಷಿಯಲ್, ಒಂದು ಸ್ಪಾರ್ಕ್ ಖಂಡಿತ ಕಾಣುತ್ತೆ. ಅವರು ತಮ್ಮ ಕೆಪಾಸಿಟಿಯಲ್ಲಿ ತುಂಬಾ ಟ್ರೈ ಮಾಡಿದ್ದಾರೆ ಅಂತ ಕೂಡ ಗೊತ್ತಾಗುತ್ತೆ. ಬಟ್ ಅವರ ಪರ್ಫಾರ್ಮೆನ್ಸು ಯಾಕೆ ಸ್ಟ್ಯಾಂಡ್ ಔಟ್ ಆಗ್ಲಿಲ್ಲ ಅನ್ನೋದಕ್ಕೂ ಇಲ್ಲಿ ಕಾರಣಗಳಿವೆ. ಈ ವರ್ಷ ತುಡರುಂ, ಹೃದಯ ಪೂರ್ವಂನಂತಹ ಸುಪ್ರೀಮ್ಲಿ ಎಂಗೇಜಿಂಗ್ ವಾಚ್ ಗಳನ್ನ ಕೊಟ್ಟಿರುವಂತಹ ಮೋಹನ್ ಲಾಲ್ ಅವರನ್ನ ಈ ಪ್ರೆಸೆಂಟೇಷನ್ ನಲ್ಲಿ ನೋಡೋದಕ್ಕೆ ಅವರ ಫ್ಯಾನ್ಸ್ ಕೂಡ ಇಷ್ಟಪಡಲ್ಲ ಅನ್ನೋದು ನಮ್ಮ ಒಪಿನಿಯನ್. ನಾವ್ ಈ ಸಿನಿಮಾ ನೋಡ್ಬೇಕಾದ್ರೆ ಬಂದದ್ದು ಒಂದೇ ಥಾಟು, ಈ ಸಿನಿಮಾ ಆನ್ ಪೇಪರ್ ಇಷ್ಟೊಂದು ವೀಕ್ ಆಗಿರ್ಬೇಕಾದ್ರೆ ಇದು ಹೇಗೆ ಅಪ್ರೂವ್ ಆಯ್ತು, ಮೋಹನ್ ಲಾಲ್ ಅಂತಹ ಲೆಜೆಂಡ್ ಅನ್ನ ಇದ್ರೊಳಗಡೆಗೆ ಹೇಗೆ ರೋಪ್ ಇನ್ ಮಾಡಿದ್ರು, ಅಂಡ್ ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಇದಕ್ಕೆ ಹಣ ಹೂಡೋದಕ್ಕೆ ನಿರ್ಮಾಪಕರು ಹೇಗೆ ಒಪ್ಕೊಂಡ್ರು ಅಂತ. ಸಿನಿಮಾದ ಪಾಸಿಟಿವ್ಸ್ ನ ಹೇಳಿ ಆಮೇಲೆ ನೆಗೆಟಿವ್ಸ್ ಕಡೆಗೆ ಬಂದು ಕನ್ಕ್ಲೂಷನ್ ಹೇಳೋದು ನಮ್ಮ ಚಾನಲ್ ನ ವಾಡಿಕೆ. ಬಟ್ ಇಲ್ಲಿ ಪಾಸಿಟಿವ್ಸ್ ಅಂತ ಹೇಳೋದಕ್ಕೆ ತುಂಬಾನೇ ಕಮ್ಮಿ ಇತ್ತು. ಕಥೆಯಲ್ಲಿ ಒಂದು ಬೇಸಿಕ್ ಪೊಟೆನ್ಷಿಯಲ್ ಇತ್ತು ಅಂತ ಹೇಳ್ಬೋದು. ಬಟ್ ಅದರ ಎಕ್ಸಿಕ್ಯೂಷನ್ ವರ್ಕ್ ಆಗ್ಲಿಲ್ಲ. ಖಡಕ್ ಆಗಿ ಹೇಳೋದಾದ್ರೆ ಇದೊಂದು ಡಿಸಪಾಯಿಂಟಿಂಗ್ ವಾಚ್ ಆಗಿತ್ತು. ಫಿಲ್ಮ್ ನ ಕಂಪ್ಲೀಟ್ ಮಾಡೋದೇ ಕಷ್ಟ ಆಗಿತ್ತು. ಬಹಳಷ್ಟು ಡೆಪ್ತ್ ಅನ್ನ ತಗೊಂಡ್ಬರ್ಬೋದಿತ್ತು. ಮೋಹನ್ ಲಾಲ್ ಅಂತಹ ಲೆಜೆಂಡ್ ಅನ್ನ ಇಟ್ಕೊಂಡು ಪ್ರೆಸೆಂಟೇಷನ್ ನಲ್ಲಿ ವಿನ್ ಆಗ್ಬೋದಿತ್ತು. ಬಟ್ ಅದ್ ಯಾವ್ದು ಇಲ್ಲಿ ನಡೆದಿಲ್ಲ ಅಂತ ಹೇಳ್ತೀನಿ. ಇದಾಗಿತ್ತು ವೃಷಭ ಸಿನಿಮಾದ ರಿವ್ಯೂ. ನೀವು ಅಪ್ಪಿತಪ್ಪಿ ಈ ಸಿನಿಮಾನ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.